ನಂಗೆ ನಿನ್ ಜೊತೆ ಇರಕ್ಕಾಗಲ್ಲ ಅಂತ ಹೇಳಲಿಕ್ಕೂ ಭಯ ಆಗ್ತಿದೆ ಮನು. ಎಲ್ಲಿ ಮಂಗಳೂರಲ್ಲಿ ಅದೇ ಇನ್ಸಿಡೆಂಟ್ ಆಗ್ಬಿಡುತ್ತೋ ಅಂತ. ನಂಗೆ ಮಾತ್ರ ಅಲ್ಲ, ಎಲ್ಲ ಹುಡುಗಿರು ಎಕ್ಸ್‌ಪ್ರೆಸ್ ಮಾಡಕ್ಕೂ ಭಯ ಆಗ್ತಾ ಇದೆ. ಏನ್ ಪ್ರಿಯಾ, ಇಷ್ಟ ಹೇಳಕ್ ಇಷ್ಟ ಭಯ ಪಟ್ಯ? ನಿನ್ನ ಇಷ್ಟನೇ ಅರ್ಥ ಮಾಡ್ಕೊಂಡಿರೋದು. ಇಷ್ಟು ವರ್ಷ ಲವ್ ಮಾಡಿದ್ವಿ, ನಂಗೆ ಅರ್ಥ ಆಗ್ತಿದೆ. ನಿಂಗೂ ನನ್ನ ಬಿಟ್ಟಿರಕ್ಕಾಗಲ್ಲ, ನಂಗೂ ನಿನ್ನ ಬಿಟ್ಟಿರ್ಲಿಕ್ಕಾಗಲ್ಲ. ಅದೇ ನನ್ನ ಫ್ಯೂಚರ್ ನಾನು ನೋಡ್ಬೇಕಲ್ವಾ. ಹೌದು, ನಾನು ಈ 1 ವರ್ಷದಲ್ಲಿ ಕೆಲಸ ಹುಡುಕ್ತೀನಿ, ಆಮೇಲೆ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ದೆ. ಏನ್ ಮಾಡೋದು, ಕೆಲಸ ಸಿಗ್ಲಿಲ್ಲ. ತೊಂದ್ರೆ ಇಲ್ಲ, ನಿನ್ ಫ್ಯೂಚರ್ ಬಗ್ಗೆ ನೀನ್ ಯೋಚನೆ ಮಾಡ್ತಿರೋದು ಸರಿನೇ. ನಾನು ಇಲ್ಲದೆ ನೀನ್ ಖುಷಿಯಾಗಿರ್ತೀನಿ ಅಂದ್ರೆ ಖುಷಿಯಾಗಿರ್. ಹಾಗಂತ ನೀನ್ ನಂಗೆ ಸಿಕ್ಕಿಲ್ಲ ಅಂತ ನಾನು ಹಿಂಗ್ ಬಂದು ಚುಚ್ಚಿ ಸಾಯಿಸುವಷ್ಟು ಕ್ರೂರಿನೂ ನಾನಲ್ಲ. ಚೆನ್ನಾಗಿರು. ಹುಡುಗಿರು ಟ್ರೂ ಆಗೇ ಲವ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಸಿಚುವೇಶನ್ ಆಗಿರುತ್ತೆ, ಏನೋ ಒಂದು ಇರುತ್ತೆ. ಆದ್ರೆ ಯಾರು ಅದನ್ನ ಅರ್ಥ ಮಾಡ್ಕೊಳಲ್ಲ. ಈ ತರ ಏನಾರು ಆಗ್ಬಿಟ್ರೆ ಸಾಕು, ಹುಡುಗಿರ ಮೇಲೇನೆ ಕಮೆಂಟ್ ಮಾಡ್ಬಿಡ್ತಾರೆ. ಲವ್ ಬ್ರೇಕಪ್ ನ ಹೆಂಗ್ ಮೆಚೂರ್ ಆಗಿ ಡೀಲ್ ಮಾಡ್ಬೇಕಂತ ನಮ್ ಬಾಸ್ ನೋಡೇ ಕಲ್ತೋದು. ಪ್ರೀತಿನ ಯಾವತ್ತೂ ಕೊಡ್ಬೇಕು, ಒತ್ತಾಯವಾಗಿ ಕಿತ್ಕೋಬಾರ್ದು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರೀತಿಗೋಸ್ಕರ ಕೊಲೆನೂ ಆಗಲ್ಲ, ರಕ್ತನೂ ಹರಿಯಲ್ಲ, ಎಲ್ರೂ ಚೆನ್ನಾಗಿರ್ತಾರೆ.